ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ಈ ದಿನ ವಾಸ್ತುವಿನಲ್ಲಿ ಆಗ್ನೇಯ ಅಗ್ನಿ ಮೂಲೆಯಲ್ಲಿ ಅಂದರೆ ಪೂರ್ವ ಆಗ್ನೇಯದಲ್ಲಿ ನಾವು ಮನೆಯ ಮೇನ್ ಡೋರ್ನ ಇಟ್ಕೊಂಡು ಆ ಜಾಗದಿಂದ ಓಡಾಡಿದ್ರೆ ಏನಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪೂರ್ವ ಆಗ್ನೇಯದಲ್ಲಿ ಬಂದು ನಾವು ಡೋರ್ ಇಟ್ಕೊಂಡು ಓಡಾಡಿದ್ರೆ ನಾವು ಲಕ್ಷ ಗಟ್ಟಲೆ ಹಣ ಕಳ್ಕೋಬೇಕಾಗತ್ತೆ. ನಮ್ಮ ಮನೆಯಲ್ಲಿ ಕಳ್ತನ ಆಗುತ್ತೆ. ಈ ರೀತಿ ಸಮಸ್ಯೆಗಳಾಗಕ್ಕೆ ಶುರುವಾಗುತ್ತೆ. ಈಗ ನಮ್ಮ ಮನೇಲಿ ಕಳ್ತನ ಆಗಲಿಲ್ಲ ಅಂದ್ರೂ ನಾವು ಮಾಡ್ತಾ ಇರೋ ವ್ಯಾಪಾರ ಸ್ಥಳದಲ್ಲಿ ಕಳ್ತನ ಆಗ್ಬೋದು, ಇಲ್ಲ ನಾವು ಕೆಲಸ ಮಾಡ್ತಿರೋ ಸ್ಥಳದಲ್ಲಿ ಕಳ್ತನ ಆಗಿ ನಮ್ಮ ಮೇಲೆ ಆಪದನೆ ಬರ್ಬೋದು. ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಪೂರ್ವ ಆಗ್ನೇಯದಲ್ಲಿ ಡೋರ್ನ ಇಟ್ಕೊಂಡು ನಾವು ಮನೆ ಮೇನ್ ಡೋರ್ನ ಇಟ್ಕೊಂಡು ಆ ಡೋರಲ್ಲಿ ಓಡಾಡಬೇಕಾದ್ರೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಯಾವ ಜಾಗ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ ಅಂದ್ರೆ ನಾವು ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತಾಗ ಪೂರ್ವ, ಅದು ಪೂರ್ವ. ಅದರಲ್ಲಿ ಲೆಫ್ಟ್ ಸೈಡ್ ಎಡಗಡೆ ಸೈಡ್ ಬಂದ್ರೆ ಅದು ಈಶಾನ್ಯ ಮೂಲೆ. ಇದು ನಾವು ಡೋರ್ ಇಟ್ಕೋಬೇಕಾಗಿದ್ದ ಜಾಗ ಈಶಾನ್ಯ ಮೂಲೆಯಲ್ಲಿ, ಅದು ಉಚ್ಚ ಸ್ಥಾನ. ನೀಚ ಸ್ಥಾನ ಬಂದಿದ್ರಲ್ಲಿ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯ ಅಂದ್ರೆ ಇದು ಪೂರ್ವ ಆಗ್ನೇಯ ಅಂದ್ರೆ ನಾವು ಸೂರ್ಯ ಕಡೆಗೆ ಮುಖ ಮಾಡಿ ನೋಡಿದಾಗ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಎರಡಲ್ಲಿ ನಾವು ಅದೇ ಅಡಿಗೆ ಮನೆ ಇರುತ್ತಲ್ಲ, ಆ ಅಡಿಗೆ ಮನೆ ಜಾಗದಲ್ಲಿ ಹೊರಗಡೆ ಹೋಗಕ್ಕೆ ದಾರಿ ಇಟ್ಕೊಂಡಾಗ ಇಲ್ಲಿ ನಾವು ಓಡಾಡಕ್ಕೆ ಮೇನ್ ಡೋರ್ನ ಇಟ್ಕೊಂಡು ಓಡಾಡಿದಾಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಕಳ್ತನ ಆಗಕ್ಕೆ ಆಗ್ಬೋದು. ಮನೆಯಲ್ಲಿ ಇಲ್ಲಾಂದ್ರೆ ಮನೇಲಿ ಬೆಂಕಿ ಅನಾಹುತ ಆಗ್ಬೋದು. ಇಲ್ಲಾಂದ್ರೆ ನಮ್ಮ ಮನೇಲಿ ವಾಸ ಮಾಡಿ ಓಡಾಡ್ತಾ ಇದ್ರೆ ಈ ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಲಕ್ಷ ಗಟ್ಟಲೆ ದುಡ್ಡ ಕಳ್ಕೊತೀವಿ ನಾವು. ಬೀದಿ ಬಂದ್ಬಿಟ್ಟಿದ್ದಾರೆ. ಎಕ್ಸಾಂಪಲ್ ಹೇಳ್ತೀನಿ, ಏನಾಗಿದೆ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತಾ ಇದಾರೆ, ಜನ ತಪ್ಪೇ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಮ್ದು ಡೋರು ಅವ್ರದ್ದು ದಕ್ಷಿಣಕ್ಕೆ ರೋಡ್ ಇರ್ತದೆ. ಇದು ದಕ್ಷಿಣ ರೋಡ್. ಈ ದಕ್ಷಿಣ ರೋಡ್ ಇರ್ತದೆ. ಇವ್ರೇನ್ ಮಾಡ್ತಾರೆ, ರೋಡ್ ನಮ್ದು ರೋಡ್ ಇದು ಉಚ್ಚ ಸ್ಥಾನ, ಇಲ್ಲಿಗೆ ಡೋರ್ ಕೊಡ್ಬೇಕಾ, ನಮ್ ದಕ್ಷಿಣ ಡೋರ್ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಪೂರ್ವಕ್ಕೆ ಡೋರ್ ಬರಲಿ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವರು ಇಲ್ಲಿ ಪೂರ್ವಕ್ಕೆ ಮುಖ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಜಾಗದಲ್ಲಿ ಡೋರ್ ಕೊಟ್ಬಿಡ್ತಾರೆ. ಈ ಜಾಗದಲ್ಲಿ ಡೋರ್ ಕೊಟ್ಟಾಗ ಇವರು ಅಲ್ಲಿ ಹೋದಾಗ ಸಮಸ್ಯೆಗಳು ಇನ್ನ ಈ ಮನೆಗೆ ಹೋದ್ಮೇಲೆ ಸ್ಟಾರ್ಟ್. ಹೇಗೇನಾಗಿದೆ ಅಂದ್ರೆ ನಮ್ದು ಈಗ ಬೇರೆ ನಮ್ಮ ಫ್ರೆಂಡ್ ಏನ್ ಮಾಡಿದ್ರೆ, ಒಂದು ಮನೆಗೆ ಕರ್ಕೊಂಡು ಹೋದ್ರು, ಬನ್ನಿ ಇಲ್ಲಿ ವಾಸ್ತು ನೋಡೋಣ, ತೋರಿಸಿ ಮನೆ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ಮನೆಗೆ ಹೋಗ್ತೀನಿ, ನೋಡ್ತೀನಿ. ವೀಕ್ಷಕರೇ, ಅವ್ರು ಏನ್ ಮಾಡಿದ್ದಾರೆ, ಪೂರ್ವಕ್ಕೆ ಡೋರು ಅಂತ ಹೇಳ್ಬಿಟ್ಟು ಇಡ್ಬೇಕು ಅಂತ ಹೇಳ್ಬಿಟ್ಟು ಮನೆ ಕಟ್ಟ ಮಾಲೀಕರು ಈ ಸೈಡ್ಗೆ ಡೋರ್ ಕೊಟ್ಬಿಟ್ಟು ಅಗ್ನಿ ಮೂಲೆಗೆ ಪೂರ್ವಕ್ಕೆ ಮುಖ ಇಟ್ಟಿದ್ದಾರೆ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ವಾಸ್ತು ಬಗ್ಗೆ ಗೊತ್ತಿಲ್ವಲ್ಲ, ಒಟ್ಟಲ್ಲಿ ಪೂರ್ವಕ್ಕೆ ನಮ್ಗೆ ಡೋರ್ ಇರ್ಬೇಕು ಅನ್ನೋ ಉದ್ದೇಶಕ್ಕೆ ಹೋಗಿ ನೋಡಿದ್ದಾರೆ. ವಾಸ್ತು ಎಲ್ಲ ಚೆನ್ನಾಗಿದೆ, ಒಳಗಡೆ ಎಲ್ಲ ಅಡಿಗೆ ಮನೆ ಎಲ್ಲ ಕಟ್ಟ ಮಾಡಿದ್ದಾರೆ, ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇಲ್ಲಿದೆ, ಎಲ್ಲ ಕಟ್ಟಾಗಿದೆ. ಇಲ್ಲಿ ವಾಶ್ರೂಮ್ ಬಂದಿದೆ, ಇಲ್ಲಿ ದೇವ್ರ ಮನೆ ಇಟ್ಟಿದ್ದಾರೆ, ಇಲ್ಲಿ ಹಾಲ್ ಇಟ್ಟಿದ್ದಾರೆ. ಈ ಜಾಗದಲ್ಲಿ ಎಲ್ಲ ಕರೆಕ್ಟಾಗಿ ಆಯ್ತಲ್ಲ, ಚೆನ್ನಾಗಿದೆ, ವಾಸ್ತುಗೆ ಏನು ತೊಂದರೆ ಇಲ್ಲ, ವಾಸ್ತು ಪ್ರಕಾರ ಐತೆ ಅಂತ ಹೇಳ್ಬಿಟ್ಟು ಇದು ಮನೆ ವಾಸ ಮಾಡಕ್ ಹೋಗಿದ್ದಾರೆ. ಲಕ್ಷ ಗಟ್ಟಲೆ ವ್ಯವಹಾರ ಮಾಡ್ತಾ ಇದ್ರು. 40-50 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಿದ್ದು ಅವ್ರ ಹತ್ರ. ಏನಾಯ್ತು ಅಂದ್ರೆ 1 ವರ್ಷ 2 ವರ್ಷ 3 ವರ್ಷದಲ್ಲಿ ಎಲ್ಲಾನ ಕಳ್ಕೊಂಡು ಬೀದಿ ಬಂದ್ಬಿಟ್ರು ಅವರು. ಅಂದ್ರೆ ಈ ಅಗ್ನಿ ಮೂಲೆಯಲ್ಲಿ ಓಡಾಡ್ತಾ ಇರೋದು ಪ್ರಾಬ್ಲಮ್ ಆಗಿರೋದು ಅವ್ರಿಗೆ. ಅದೇ ವೀಕ್ಷಕರು, ಈ ಡೋರ್ನ ತೆಗೆದವ್ರು ಇಲ್ಲಿ ಇಟ್ಬಿಟ್ಟಿದ್ರೆ ಎಕ್ಸಲೆಂಟ್ ವಾಸ್ತು. ಇಲ್ಲಿ ಇಡ್ಬೇಕಿತ್ತು ಅವ್ರು. ಇವ್ರು ಏನ್ ಮಾಡಿದ್ರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವು, ಇಲ್ಲಿ ರೋಡ್ ಇರೋದ್ರಲ್ಲಿ ಇಷ್ಟು ದೂರ ಹೋಗಿ ಇಲ್ಲಿ ಇಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಪೂರ್ವಕ್ಕೆ ಇರ್ಲಿ ಅಂತ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಇವ್ರು ಗೊತ್ತಾಗಿಲ್ಲ. ನಾನು ಹೋಗಿ ಮನೆ ನೋಡ್ತೀನಿ ಅಂತ ಹೇಳಿದೆ ನಾನು. ಅಲ್ಲ, ಇಲ್ಲಿ ಡೋರ್ ಓಡಾಡ್ತಿದ್ರಲ್ಲ, ಎಷ್ಟು ವರ್ಷ ಆಯ್ತು ಅಂದ್ರೆ 2-3 ವರ್ಷ ಆಯ್ತು ಅಂದ್ರೆ ದುಡ್ಡು ಕಳ್ಕೊಂಡಿರ್ಬೇಕಲ್ವ ನೀವು ಅಂತ. ಹೌದು ಸರ್, ಹಿಂಗೆ ಬಿಸ್ನೆಸ್ ಯಾವ್ದು ಮಾಡಕ್ ಹೋಗಿ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ರೆ ನಾವು, ಸುಮಾರು ಲಕ್ಷ ಗಟ್ಟಲೆ ಲಾಸ್ ಆಯ್ತು, ತುಂಬಾ ಜನ ಮೋಸ ಮಾಡ್ಬಿಟ್ರು. ಇನ್ನೇನು ಮಾಡಂಗಿಲ್ಲ. ಈಗ ನಾನು ಲಕ್ಷ ಗಟ್ಟಲೆ ವ್ಯವಹಾರ ಮಾಡ್ತಿದ್ದನು, ನನ್ನ ಹತ್ರ ಕೆಲ್ಸಕ್ಕಿದ್ದವ್ರ ಜನ ಈಗ ನಾನೇ ಕೆಲ್ಸಕ್ಕೆ ಹೋಗಂಗಾಗಿದೆ ಪರಿಸ್ಥಿತಿ. ಆ ರೀತಿ ಆಗೋಗಿದೆ ಅಂತ. ಈ ರೀತಿ ಆಗ್ಬೋದು. ಆಮೇಲೆ ಇನ್ನೊಂದು ಎಕ್ಸಾಂಪಲ್, ಈ ಮನೇಲಿ ವಾಸ ಮಾಡ್ಬೋದ್ರೆ ಏನಾಗುತ್ತೆ ಅಂದ್ರೆ ನಮ್ಗಿಲ್ಲಿ ಕಳ್ತನ ಆಗ್ಬಿಡುತ್ತೆ. ಮನೇಲಿ ಚಿನ್ನ ಆಗ್ಬೋದು, ಒಡವೆ ಆಗ್ಬೋದು, ವಸ್ತುಗಳಾಗ್ಬೋದು, ಏನಾದ್ರು ಸರಿ ನಮ್ಗಿಲ್ಲಿ ಕಳ್ತನ ಆಗುತ್ತೆ. ಈ ಡೋರ್ಲಿ ಓಡಾಡೋದ್ರಿಂದ ನಮ್ಗೆ ಮನೇಲೆ ಕಳ್ತನ ಆಗ್ಬೇಕು ಅಂತೇನಿಲ್ಲ. ಹೇಳಿದ್ನಲ್ಲ ನಿಮ್ಗೆ, ಹೊರಗಡೆ ನಾವು ಬಿಸ್ನೆಸ್ ಮಾಡ್ತಿರೋ ಜಾಗದಲ್ಲಿ ಕಳ್ತನ ಆಗುತ್ತೆ, ಇಲ್ಲ ನಾವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಕಳ್ತನ ಆಗಿ ನಮ್ಮ ತಲೆ ಬಂದ್ಬಿಡ್ತದೆ ಅದು. ಈ ರೀತಿ ಪ್ರಾಬ್ಲಮ್ಗಳಿಂದ ಕೊಟ್ಬಿಡ್ತದೆ. ಇಲ್ಲಿ ನಾವು ಹಣ ಕಳ್ಕೊಳ್ಳೋಂಥದ್ದು ಇಲ್ಲಿ ಈ ಜಾಗದಲ್ಲಿ ಓಡಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ಜಾಗ ಎತ್ತೆಚ್ಕೊಳ್ಬೇಕು. ಈ ಜಾಗದಲ್ಲಿ ಯಾರು ಓಡಾಡ್ತಾ ಇದಾರ, ಪೂರ್ವಕ್ಕೆ ನಾವು ಪೂರ್ವದಲ್ಲಿದ್ದೀವಿ ಅಂತ ಅನ್ಕೊಂಡು ಓಡಾಡ್ತಾ ಇರ್ತೀರ, ಪೂರ್ವಕ್ಕೆ ಮುಖ ಇದೆ, ಓಕೆ ಎಕ್ಸಲೆಂಟ್. ಆದ್ರೆ ಈ ಜಾಗ ತಪ್ಪು, ಇದು ನಿಷಿದ್ಧ. ಇದು ಅದೇ ನಾವು ಈ ಡೋರ್ನ ಇಲ್ಲಿ ಇಟ್ಕೊಬೇಕು. ಇದು ಉಚ್ಚ ಸ್ಥಾನ. ಹಿಂಗೆ ನಾವು ದಕ್ಷಿಣಕ್ಕಾದ್ರೂ ಉಚ್ಚ ಸ್ಥಾನ, ಇಲ್ಲಿ ಇಟ್ಕೊಂಡು ಈ ಜಾಗ ಓಡಾಡ್ಬೇಕು. ಇಲ್ಲ ಜಾಗ ಇದ್ರೆ ಇಲ್ಲಿ ತಗೊಂಡ್ಬಿಟ್ಟು ಇಲ್ಲಿ ಡೋರ್ ಮಾಡ್ಬೇಕು, ಇಲ್ಲಿ ಕ್ಲೋಸ್ ಮಾಡ್ಬೇಕು, ಇಲ್ಲಿಂದ ಓಡಾಡ್ಬೇಕು ಅವರು. ಇಲ್ಲಿ ಓಡಾಡ್ದಾಗ ಏನಾಗುತ್ತೆ ಅಂದಾಗ ಅವ್ರದ್ದು ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ನಮ್ಗೆ ಇದು ಬಾಡಿಗೆ ಮನೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಇದನ್ನ ನಾವು ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಬೇರೆ ಮನೆಗೆ ಹೋಗ್ಬಿಡಿ. ಆಮೇಲೆ ಇನ್ನೊಂದು
ಮೈನಸ್ ಪಾಯಿಂಟ್ ಏನಂತ ಗೊತ್ತಾ, ಈ ಮನೆಗೆ ಬಂದ್ಮೇಲೆ ಈ ನಾವು ಮನೇನ ಚೇಂಜ್ ಮಾಡ್ಬೇಕು, ಬೇರೆ ಕಡೆಗೆ ಹೋಗ್ಬೇಕು ನಾವು ಅಂತ ಯಾರು ಹೇಳಿದ್ರು ಅಷ್ಟೇ ಕರ್ಮ ಫಲ ಬಿಡೋದಿಲ್ಲ. ಇದು ಬೇರೆ ಕಡೆಗೆ ಹೋಗಕ್ಕೆ ಬಿಡಲ್ಲ, ಇನ್ನೋರ್ನ ಭೂಗತ ಮಾಡ್ಬೇಕು, ಭೂಗತ ಮಾಡೋರಿಗೆ ಹೋಗ್ಬಿಡಲ್ಲ. ದಬಾಯಿಸಿ ಚಿಕ್ಕ ಮನೆ ನಾವೀಗ ಒಂದು 10,000 ರೂಪಾಯಿ ಬಾಡಿಗೆ ಮನೆ, 5,000 ರೂಪಾಯಿ ಬಾಡಿಗೆ ಮನೇಲಿ ಇದ್ದೀವಿ. ಈಗ ಬೇರೆ ಮನೆಗೆ ಹೋದ್ರೆ ಕಮ್ಮಿಗೆ ಹೋದ್ರೆ ಏನ್ ಅನ್ಕೋತಾರೋ ಅದೆಲ್ಲ ಬೇಕಾಗಿಲ್ಲ. ಜನಗಳಿಗೋಸ್ಕರ ನೀವು ಇದ್ ಮಾಡ್ಕೋಬೇಡಿ. ಇಲ್ಲಿ ಈ ಮನೆಯಿಂದ ಪುನಃ ಬೇರೆ ಮನೆ ಚೇಂಜ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಲ್ದೇ ಮನೆಗೆ ಹೋಗಿ ಚೇಂಜ್ ಮಾಡಿ ನೋಡಿ, ನಿಮ್ದು ಅದೃಷ್ಟ ಚೇಂಜ್ ಆಗುತ್ತೆ ಪುನಃ. ಎಲ್ಲರಿಗೂ ಈ ದಿನ ವೀಕ್ಷಕರೇ ವಾಸ್ತುನ ಹಿಂಗ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.